ನಾನು ಕಾರ್ಯಕ್ರಮದ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಇದ್ದೆ, ರಾಜತಾಂತ್ರಿಕ ಗೆಲುವು, ಮೋದಿ ಹೇ ತೋ ಮುಮ್ಕಿನ್ ಹೇ. ಸ್ಟ್ರೇಟ್ ಆಫ್ ಹಾರ್ಮೂಸ್ ನಲ್ಲಿ ಭಾರತಕ್ಕೆ ಬರಬೇಕಾದ ಹಡಗುಗಳು ನಿರ್ಭೀತವಾಗಿ ಬರ್ತಾ ಇದೆ. ದೊಡ್ಡ ಗೆಲುವು. ಎಲ್ಲ ಸರಿ ಸರ್, ನಮ್ಮ ಅಡುಗೆ ಮನೆಗೆ ಬರ್ತಾ ಇಲ್ಲ ಗ್ಯಾಸು, ಹೋಟೆಲ್ಗಳ ಅಡುಗೆ ಮನೆ ತಲುಪ್ತಾ ಇಲ್ಲ ಗ್ಯಾಸು. ಇದನ್ನ ನಾವು ಗೆಲುವು ಅಂತ ಹೇಳಿ ಹೇಗೆ ಸಂಭ್ರಮಿಸೋದು ಅಂತ ತಾವು ಪ್ರಾರಂಭದ ಮಾತನಾಡಬೇಕಾದ್ರೆ ಸ್ಮಿತಾ, ನಾವೆಲ್ಲರೂ ಕೂಡ ದೇಶದ ಸಲುವಾಗಿ ಏನು ಮಾಡಬೇಕು ಅನ್ನೋಂಥ ಒಂದು ಮಾತನ್ನು ಹೇಳಿದ್ರಿ. ಬಹುಶಃ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ ಏನು ಭಾರತ ತನ್ನ ದೇಶದ 140 ಕೋಟಿ ಭಾರತೀಯರು ಮತ್ತು ಅಲ್ಲಿ ಯಾರು ಸ್ಟ್ಯಾಂಡರ್ಡ್ ಇದ್ದಾರೆ, ಒಂದು 650 ಜನ, ಒಂದು 25 ಹಡಗಲಿದ್ದಾರೆ, ಮತ್ತು ಆ ಇಡೀ ಮಧ್ಯಪ್ರಾಚ್ಯದ ಒಳಗಡೆ ಇರತಕ್ಕಂಥ ಭಾರತೀಯರ ಸುರಕ್ಷತೆಗೆ ಸಂಬಂಧಪಟ್ಟಂಥ ಜಗತ್ತು ನಿಬ್ಬೆರಗಾಗೋ ರೀತಿ ಒಳಗಡೆ ನಮ್ಮ ಭಾರತದ ಪರ್ಫಾರ್ಮೆನ್ಸ್ ಇರ್ತಕ್ಕಂಥದ್ದು. ಯಾವಾಗ ಈ ಸಮಸ್ಯೆ ಉದ್ಭವ ಆದ ಕೂಡಲೇ ಎಷ್ಟು ರ್ಯಾಪಿಡ್ ಆಗಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಬಹುಶಃ ಒಂದು ಜಗತ್ತಿನ ಮಿಕ್ಕೆಲ್ಲ ರಾಷ್ಟ್ರಗಳಿಗೆ ಒಂದು ಉದಾಹರಣೆ ರೂಪವಾಗಿ ಇರೋವಂಥ ಕೆಲಸ ಮಾಡಿದಂಥದ್ದು ಭಾರತ. ಅದು ತಾವು ನೋಡ್ಬೋದು, ತಾವು ಅದು KYCನ ಇಂಟ್ರೊಡ್ಯೂಸ್ ಮಾಡೋ ಥರ ಇರ್ಬೋದು. ಮತ್ತು ಏನು ಪ್ರೊಡಕ್ಷನ್ನು, ನಮ್ಮ ಇಂಡಿಜಿನಿಯಸ್ ಪ್ರೊಡಕ್ಷನ್ ಇದೆ, ನಮ್ಮ ಸ್ವದೇಶಿ ಒಳಗಡೆ ನಾವೇನು ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ ಅದನ್ನು 35%ಗೆ ಅದನ್ನು ತೆಗೆದುಕೊಂಡು ಹೋದಂಥದ್ದು. ಅಷ್ಟು ಮಾತ್ರ ಅಲ್ಲ, ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು, ನೀವು ಕ್ರೂಡ್ ಆಯಿಲನ್ನು ಮಿಕ್ಕಿದನ್ನೆಲ್ಲ ಸ್ಟೋರೇಜ್ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಈ LPGಯನ್ನು 16 ದಿನಕ್ಕೆ ಇಲ್ಲ 1 ತಿಂಗಳು 3 ತಿಂಗಳಿಗೆ ಸ್ಟೋರೇಜ್ ಮಾಡಿ ಇಡೋಕ್ಕಾಗೋದಿಲ್ಲ. ಯಾಕೆ ಇಡೋಕ್ಕಾಗೋದಿಲ್ಲ ಅಂದರೆ ಇಲ್ಲಿ ಇನ್ಫ್ಲೇಮೇಬಲ್ಲು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ತಾಂತ್ರಿಕತೆ ಇದ್ದರೂ ಕೂಡ ನಾವೇನಂದರೆ ಈಗ ಕ್ರಯೋಜೆನಿಕ್ ಇಂಜಿನನ್ನು ಏನು ನಾವು ಮಾಡ್ತೀವಿ, ಇದನ್ನು ಕೂಲಿಂಗ್ ಮಾಡಿಬಿಟ್ಟು ಮಾಡಬೇಕಾಗ್ತಕ್ಕಂಥದ್ದು ಮುಂದೊಂದು ದಿನ ಭಾರತ ಆ ಸಕ್ಷಮತೆ ಹೋಗುತ್ತೆ. ಆದರೆ ಗಿವನ್ ಸರ್ಕಮ್ಸ್ಟೆನ್ಸಸ್ ಒಳಗಡೆ ನಮ್ಮ ದೇಶದ ಜನರ ಏನು ಡೊಮೆಸ್ಟಿಕ್ ಮನೆ ಏನಿದೆ ಅವರನ್ನು ಸುರಕ್ಷಿತವಾಗಿಡ್ತಕ್ಕಂಥದ್ದು, ನಮ್ಮ ಏನು ಫುಡ್ ಚೈನ್ ಇದೆ, ಆ ಪ್ರೊಡಕ್ಷನ್ ಲೈನ್ ಚೈನ್ಸ್ ಏನಿದೆ, ಅದು ಫರ್ಟಿಲೈಸರ್ ಇರ್ಬೋದು, ಅದು ಫಾರ್ಮಸ್ಯೂಟಿಕಲ್ಸ್ ತನಕ, ಅಂದರೆ ದೇಶದ ಜನರ ಬಹುತೇಕ 85-90% ಜನರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತಿರೋವಂಥದ್ದು. ಕರೆಕ್ಟ್ ಮಹೇಶ್, ಕರೆಕ್ಟ್. ನೀವು ಹೇಳಿದ್ನೆಲ್ಲ ನಾನು ಕೇಳಿಸ್ಕೊಂಡೆ, ಜನ ಕೂಡ ಕೇಳಿಸ್ಕೊಂಡಿದ್ದಾರೆ. ಬಟ್ ಮೋದಿ ಗವರ್ಮೆಂಟ್ ಮೇಲೆ ಈಗ ಕೆಲವರಿಗೆ ಅವಿಶ್ವಾಸ ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತಂದ್ರೆ, ನೀವು ಮಾತನಾಡುವಾಗ ದೊಡ್ಡ ದೊಡ್ಡ ನಂಬರ್ಸ್ ತೋರಿಸ್ತೀರಿ, ದೊಡ್ಡ ದೊಡ್ಡ ವಿಚಾರಗಳ ಪ್ರಸ್ತಾಪ ಮಾಡ್ತೀರಿ, ಬಟ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ನಲ್ಲಿ ಫೇಲ್ಯೂರ್ ಆಗಿದೆ ಭಾರತ. ನೀವು ಹೇಳಿದ್ರಿ LPG ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟ. ಸರ್, ನಮ್ಮ ಕಣ್ಣು ಮುಂದೆ ಈಗ ಇನ್ಫಾರ್ಮೇಶನ್ ಅನ್ನೋದು ಬಹಳ ಫಿಂಗರ್ ಟಿಪ್ ನಲ್ಲಿ ಸಿಗುವಂತದ್ದು. ನಮ್ಮ ಕಣ್ಣು ಮುಂದೆ ಬೇರೆ ದೇಶಗಳಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ, ಭಾರತದ ಸ್ಟೋರೇಜ್ ಕೆಪಾಸಿಟಿ ಎಷ್ಟಿದೆ. ನೀವೇ ಹೇಳಿದಾಗೆ ಸಮಸ್ಯೆ ಬಂದ ತಕ್ಷಣ ನಾವು ರ್ಯಾಪಿಡ್ ಆಗಿ ಆಕ್ಷನ್ ಮಾಡಿದ್ವಿ, ಸಮಸ್ಯೆನ ಪ್ರಿಡಿಕ್ಟ್ ಯಾಕೆ ಮಾಡಲಿಲ್ಲ? ಇಂಥ ಮಾಹಿತಿಗಳು ಜನರು ಪಡ್ಕೊಳ್ಳೋದು ಕಷ್ಟ ಇಲ್ಲ ಮಹೇಶ್ ಜಿ? ಅಲ್ಲ, ನಾವು ಒಂದು ಮಾಹಿತಿ ಇಲ್ಲ ಅಂತ ನಾ ಹೇಳ್ತಾನೆ ಇಲ್ಲ. ನೋಡಿ, ನಿಮ್ಗೆ ಹೇಳ್ತಿದ್ದೀನಿ, ಇವತ್ತು 2 ಹಡಗು ಬಂದು ನಿಂತಿದೆ. ಒಂದು ಶಿವಲಿಕ್ಕು ಮತ್ತೆ ನಂದಿ ದೇವಿ ಬರುತ್ತೆ, 95,000 ಕ್ಯೂಬಿಕ್ ಟನ್ ಬರ್ತಿದೆ. ಒಂದು 15 ದಿನಕ್ಕೆ ನಮ್ಮ ಭಾರತಕ್ಕೆ ಆಗ್ಬೇಕಾಗಿರ್ತಕ್ಕಂಥದ್ದನ್ನ ಇವತ್ತು ಬಂದಿರತಕ್ಕಂಥದ್ದು, ಇದೇನು ಬಂದಿರೋವಂಥದ್ದು. ನೀವು ನಿಮ್ಮ ರಿಸರ್ಚ್ ಟೀಮ್ ಮಾಡಿದೆ ಅಂತ ಅನ್ಕೊಳ್ತೀನಿ. ನೀವು ಬೇರೆ ಬೇರೆ ಜಗತ್ತಿನ ರಾಷ್ಟ್ರಗಳು ಈ ಒಂದು ಇವತ್ತಿನ ಸನ್ನಿವೇಶದ ಒಳಗಡೆ ಅವರೆಲ್ಲ ಹೇಗೆ ನಡ್ಕೊಂಡಿದ್ದಾರೆ ಅಂತೇಳಿ ಅದನ್ನ ನೀವು ಕಂಪೇರ್ ಮಾಡಿದಾಗ ಭಾರತದ ಚಿಕ್ಕ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಬಿಡ್ತೀನಿ ಸರ್. ಅಮೆರಿಕದ ಹತ್ರ 400 ಮಿಲಿಯನ್ ಬ್ಯಾರಲ್ ನಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ. ಚೈನಾ ಹತ್ರ 1.3 ಬಿಲಿಯನ್ ಬ್ಯಾರಲ್ ನಷ್ಟು ಸ್ಟೋರೇಜ್ ಕೆಪಾಸಿಟಿ ಇದೆ. ಭಾರತದವ್ರಿಗೂ ಲೆಕ್ಕ ಗೊತ್ತಾಗ್ಬೇಕಲ್ಲ ಸರ್. ನಾನು ಹೇಳ್ತಾ ಇರೋದು ಮಿಲಿಯನ್ ಹಾಗೆ ಬಿಲಿಯನ್ ಲೆಕ್ಕದಲ್ಲಿ ಲೆಕ್ಕ ಕೊಟ್ಟೆ ಸರ್. ಕ್ರೂಡ್ ಆಯಿಲ್ಗೆ ನಮ್ಗೆ ಇನ್ನೂ ನಮ್ಗೆ ಸಮಸ್ಯೆನೇ ಬಂದಿಲ್ಲ ಸರ್. ಬಟ್ ಸ್ಟಿಲ್ ಕ್ರೂಡ್ ಆಯಿಲ್ ಅಲ್ಲೂ ನಮ್ ಕೆಪಾಸಿಟಿ ಹೆಂಗಿದೆ ಸ್ಟೋರೇಜ್ ಜನಕ್ಕೆ ಗೊತ್ತಾಗ್ಬೇಕಲ್ಲ ಸರ್. ಬರ್ತೀನಿ ಮಹೇಶ್ ಜಿ, ಬಟ್ ಕೇಳಿಸ್ಕೊಂಬಿಡಿ. ಕ್ರೂಡ್ ಆಯಿಲ್ದು ಭಾರತ ಕ್ರೂಡ್ ಆಯಿಲ್ ವ್ಯವಸ್ಥೆಯಲ್ಲಿ ಬಹಳ ಸಕ್ಷಮವಾಗಿದೆ ಅಂತ ನೀವು ಹೇಳ್ತಿದ್ದೀರಿ. ಸಮಸ್ಯೆ ಇವತ್ತಲ್ಲ ನಾಳೆ ಬರುತ್ತೆ ಅನ್ನೋದು ನಮಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಅಮೆರಿಕ ಹಾಗೆ ಚೀನಾ ಅದು ಮಿಲಿಯನ್ ಬ್ಯಾರಲ್ ಲೆಕ್ಕ ಕಟ್ಟೆ ಸರ್. ಅನ್ಫಾರ್ಚುನೇಟ್ಲಿ ಭಾರತದ ಬಳಿಯಲ್ಲಿರೋದು ಕೇವಲ 5.33 ಮಿಲಿಯನ್ ಮೆಟ್ರಿಕ್ ಟನ್ ಸರ್. ಬ್ಯಾರಲ್ ಮೆಟ್ರಿಕ್ ಟನ್ ಅಷ್ಟೇನೇನೆ. ನಾವು ಏನ್ ಮಾಡಿದೀವಿ ಇದನ್ನ ಹೆಚ್ಚು ಮಾಡ್ಕೊಳ್ಳೋಕೆ ಅಂದ್ರೆ, ಸಮಸ್ಯೆ ಬಂದಾಗ ಅಲಾರಂ ಬಟನ್ ಹೊಡ್ಕೊಂಡಾಗ ಬಾಯ್ ಬಡ್ಕೊಳ್ತೀವಿ ಅಂತ ಹೇಳಿ. ಎನಿವೆ, ಐ ವಿಲ್ ಕಮ್ ಬ್ಯಾಕ್ ಟು ಯು. ಕಾಂಗ್ರೆಸ್ ಪಕ್ಷದ ವಕ್ತಾರರಾದ ನಟರಾಜ್ ಗೌಡ್ರು ಕೂಡ ಜಾಯಿನ್ ಆಗಿದ್ದಾರೆ. ಆಯ್ತು ಸರ್, ಹೇಳಿ.
ಸಮಯ ಅಲ್ಲಲ್ಲ, ತಗೊಂಡು ಒಂದ್ ನಿಮಿಷ. ವಿ ವರ್ ನಾಟ್ ಪ್ರಿಪೇರ್ಡ್ ಅನ್ನೋ ಸತ್ಯವನ್ನ ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ. ಇಲ್ಲ ನೋಡಿ, ನಿಮ್ಗೊಂದು ವಿಷಯ ಹೇಳ್ತೀನಿ. ಈ ತರದ ಕಂಟೆಂಜೆನ್ಸಿ ಅಂತಕ್ಕಂಥದ್ದು ಏನಂತಂದ್ರೆ, ಸಾಮಾನ್ಯವಾಗಿ ಒಂದು ದೇಶ ತನ್ನ ಸೈನ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು, ದೇಶದ ನಾಗರಿಕಕ್ಕೆ ಬೇಕಾಗಿರ್ತಕ್ಕಂಥದ್ದು, ಅದು ಕರ್ನಾಟಕದ ಪಿಲಿಕುಳ ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಅದನ್ನು ಸ್ಟೋರೇಜ್ ಮಾಡಿಟ್ಟಿರ್ತಕ್ಕಂಥದ್ದು ಇರ್ಬೋದು. ಆದ್ರೆ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತ ಇವತ್ತು ಮೊದಲ ಭಾರತ ಅಲ್ಲ. ಭಾರತ ಇವತ್ತು ತನ್ನ ಯುದ್ಧದ ಸಂದರ್ಭದಲ್ಲೂ ಕೂಡ ತನ್ನ ದೇಶದ ಹಿತವನ್ನ ಕಾಪಾಡುವಂತ ಇವತ್ತು ಯಾಕೆ ಇವತ್ತು ಆಗಿರೋ ಭಾರತದ ತ್ರಿವರ್ಣ ಧ್ವಜವನ್ನ ನೀವು ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇದೆ, ಇವತ್ತು ಯಾಕೆ ಭಾರತದ ಹಡಗಿಗೆ ಮಾತ್ರ ಅವಕಾಶ ನಾನು ಅದಕ್ಕೆ ಹೇಳಿದ್ದು ಸರ್, ನಾನು ಅದಕ್ಕೆ ಹೇಳಿದ್ದು ಕೇಶವ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಕೇಶವ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಏನ್ ಮಾಡಬಹುದಾಗಿತ್ತು ಅನ್ನೋದು ನಾನು ಮುಂದಿನ ಹಂತದಲ್ಲಿ ನನಗೆ ಗೊತ್ತಿರೋದು ಹೇಳ್ತೀನಿ ಸರ್. ನೀವು ಕೇಶವ್ ಸರ್ ಕೂಡ ಜಾಯಿನ್ ಆಗಿದ್ದಾರೆ. ಎಕ್ಸಾಕ್ಟ್ಲಿ ಸರ್, ಅಲ್ಲಿಗೆ ಬರೋಣ, ದೇಶದ ವಿಚಾರಕ್ಕೂ ಬರೋಣ, ನಾಗರಿಕರ ವಿಚಾರಕ್ಕೂ ಬರೋಣ. ಕೇಶವ್ ಅವರು ಜಾಯಿನ್ ಆಗಿದ್ದಾರೆ. ಪ್ಯಾನಿಕ್ ಅಲ್ಲ ಸರ್, ನಾನು ನಂಬರ್ಸ್ ಅಲ್ಲೇ ಮಾತಾಡ್ತಿದ್ದೀನಿ, LPG ವಿಚಾರಕ್ಕೂ ಬರ್ತೀನಿ ಸರ್. LPG ವಿಚಾರಕ್ಕೂ ಸ್ಟೋರೇಜ್ ಕೆಪಾಸಿಟಿಗೆ ಏನ್ ಮಾಡಬಹುದಾಗಿತ್ತು ಅನ್ನೋದಕ್ಕೆ ನಾನು ಬರ್ತೀನಿ. ಅಲ್ಲಿ ತನಕ ಕೇಶವ್ ಸರ್ ಜಾಯಿನ್ ಆಗಿದ್ದಾರೆ, ನಟರಾಜ್ ಗೌಡ್ರು ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಟರಾಜ್ ಸರ್, ವಿಲ್ ಕಮ್ ಟು ಯು. ನಾನು ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕಾಗ ಕೇಶವ್ ಸರ್ ಇಂದ ಪ್ರಾರಂಭ ಮಾಡ್ತಿದ್ದೀನಿ. ಸರ್, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಹೌದು, ಸ್ಟ್ರೇಟ್ ಆಫ್ ಹಾರ್ಮುಜ್ ಅಲ್ಲಿ ದೊಡ್ಡ ದೊಡ್ಡ ರಾಷ್ಟ್ರಗಳ ದೊಡ್ಡ ರಾಷ್ಟ್ರಗಳ ವೆಸಲ್ಗಳೇ ಮೂವ್ ಆಗ್ಲಿಕ್ಕಾಗ್ಲಿಲ್ಲ. ಭಾರತದ ಹಡಗು ಮೂವ್ ಆಗಿದೆ ಅಂತಂದ್ರೆ ವಿ ಶುಡ್ ಫೀಲ್ ಪ್ರೌಡ್, ನೋ ಡೌಟ್. ಬಟ್ ಮನೆಗೆ ತಲುಪಬೇಕಾಗಿರೋ ಗ್ಯಾಸ್ ಸಿಲಿಂಡರ್ ತಲುಪ್ತಾ ಇಲ್ಲ, ಹೋಟೆಲ್ಗೆ ತಲುಪಬೇಕಾಗಿರೋ ಗ್ಯಾಸ್ ಸಿಲಿಂಡರ್ ತಲುಪ್ತಾ ಇಲ್ಲ, ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ತಲುಪಬೇಕಾದ ಗ್ಯಾಸ್ ಸಿಲಿಂಡರ್ ತಲುಪ್ತಾ ಇಲ್ಲ. ಇದನ್ನು ನಾವು ವಿಕ್ಟರಿ ಅಂತ ಹೇಳಿ ಹೆಂಗೆ ಕರೆಯೋಕೆ ಸಾಧ್ಯ ಸರ್? ವೆನ್ ವಿ ಕ್ಯಾನ್ ಸಿ ಕ್ಲಿಯರ್ಲಿ ದರ್ ಇಸ್ ಅನ್ ಇಂಬ್ಯಾಲೆನ್ಸ್. ಇದನ್ನು ಹೆಂಗೆ ವಿಕ್ಟರಿ ಅಂತ ಕರೆಯೋದು ಕೇಶವ್ ಸರ್? ಈಗ ನಾವು ಯಾರು ಇದನ್ನ ವಿಕ್ಟ್ರಿಯನ್ನ ಆಚರಿಸುವಂತ ಸಂದರ್ಭ ಅಲ್ಲ. ಯುದ್ಧ ಭಾರತ ಕೂಡ ಅಪೇಕ್ಷಿಸಿರಲಿಲ್ಲ, ಇಡೀ ವಿಶ್ವವು ಯುದ್ಧವನ್ನ ಅಪೇಕ್ಷಿಸಲ್ಲ. ಈಗ ಏನಾಗಿದೆ, ಅಂಥದೊಂದು ಸ್ಥಿತಿ ನಿರ್ಮಾಣ ಆಗಿದೆ. ಈಗ ಗ್ಲೋಬಲೈಸ್ಡ್ ವರ್ಲ್ಡ್ ಏನೋ ನಾವು ಕರಿತೀವಿ ಅಲ್ವಾ, ಆದ್ರೆ ಯಾವ್ದೋ ದೇಶದಲ್ಲಿ ನೆಗಡಿ ಬಂದ್ರೆ ನಮ್ಗುನು ಇಲ್ಲಿ ಅಕ್ಷಿ ಬರುತ್ತೆ. ಸೊ ಅಂಥದೊಂದು ಸಂದರ್ಭ ಇವಾಗಿದೆ. ಸೊ ಇಲ್ಲಿ ಯಾಕೆ ಇಂಥದೊಂದು ಸ್ಥಿತಿ ನಿರ್ಮಾಣ ಆಯ್ತು ಅಂತಂದ್ರೆ, ಮುಂಚೆಯಿಂದ ನಾವು ಯಾವ ರೀತಿಯಲ್ಲಿ ಡಿಪೆಂಡೆನ್ಸಿ ಹೊರ ದೇಶಗಳ ಮೇಲೆ ಇದೀವಿ ಅನ್ನೋದನ್ನ ಗಮನಿಸಬೇಕು. ಒಂದು, ನಮ್ಮ 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ನ ನಾವು ಬೇರೆ ದೇಶಗಳನ್ನ ಆಶ್ರಯಿಸಿದ್ವಿ. ಬಹುಶಃ ನಾವು ಹಂತ ಹಂತವಾಗಿ ಹಿಂದೆನೆ ಇದನ್ನ ಇವಿಗೆ ಬದಲಾಯಿಸಿದ್ರೆ ಒಂದ್ ವೇಳೆ, ಆಗ ಇಷ್ಟೊಂದು ಡಿಪೆಂಡೆನ್ಸಿ ನಮ್ಗೆ ಹೊರ ದೇಶಗಳ ಮೇಲೆ ಬರ್ತಿರ್ಲಿಲ್ಲ. ಅದಕ್ಕೆ ಹಿಂದಿನ ಸರ್ಕಾರಗಳೇನು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಅವರು ಈ ಬಯೋಗ್ಯಾಸ್ ನ ಮಾಡುವಂತದ್ದಾಗಿರ್ಬೋದು, ಈಗ ಒಂದೊಂದು ಶ್ರಮ ಕೈಗೊಂಡ್ರು, ಅಥವಾ ಇನ್ನಷ್ಟು ವೇಗಗತಿಯಲ್ಲಿ ಮುಂಚೆಯಿಂದ ಇದು ಆಗಿರ್ಬೇಕಾಗಿತ್ತು ಅನ್ನುವಂಥದ್ದು ನನ್ನ ಅನಿಸಿಕೆ. ಆದ್ರೆ ಈಗ ಏನಾಗಿದೆ ನೋಡಿ, ಏನು ಅಂದ್ರೆ, ನಮ್ದು ಒಂದ್ ಕಡೆ ನಾವು 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ಗೆ ಡಿಪೆಂಡ್ ಆಗಿದ್ವಿ. ಇನ್ನ 62% ನಾವು ಗ್ಯಾಸ್ ನೀಡ್ಸ್ಗೆ ಬೇರೆ ದೇಶಗಳನ್ನ ಆಶ್ರಯಿಸಿರ್ತೀವಿ. ಸೊ ನಮ್ಗೆ 62% ನಮ್ಗೆ ಹೊರಗಡೆ ಏನಂದ್ರೆ 38% ನಮ್ಮ ದೇಶದಲ್ಲಿ ನಾವು ಗ್ಯಾಸ್ ನ ತಯಾರಿಸ್ತೀವಿ. ಇಲ್ಲಿ ಏನ್ ಅರ್ಥ ಮಾಡ್ಕೊಳ್ತೀವಿ ಅಂತಂದ್ರೆ, ಒಂದು, ಈ ಡೊಮೆಸ್ಟಿಕ್ ಪ್ರೊಡಕ್ಷನ್ ನಮ್ಗೆ ಒಂದು 12.8 ರಿಂದ 13 ಮಿಲಿಯನ್